ಡಿ ಕೆ ಶಿವಕುಮಾರ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ಅವರೇ ಆಗ್ತಾರೆ. ಆದರೆ ಪರಮೇಶ್ವರ್ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಅನಿಸಿಕೆ. ಡಿ ಕೆ ಶಿ ಆದ್ರೆ ಯಾವ ಮಟ್ಟದಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ? ಇಲ್ಲ, ನಡ್ಸ್ಕೊಂಡು ಹೋಗ್ತಾರೆ 80%. ಆದರೆ ಪರಮೇಶ್ವರ್ ಅವ್ರಿಗೆ ಯಾಕೆಂದರೆ ದಲಿತರಿಗೂ ಒಂದು ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಪರಮೇಶ್ವರ್ ಅವ್ರು ಕೊಡಬೇಕಾಗಿತ್ತು, ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಇದುವರೆಗೂ ಯಾರು ದಲಿತರ ಮುಖ್ಯಮಂತ್ರಿ ಆ ರೀತಿ ಅನ್ಸ್ಕೊಂಡು ಅವ್ರು ಇಲ್ವಲ್ಲ. ಪರಮೇಶ್ವರ್ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಇವರೆಲ್ಲ ತುಂಬಾ ಇದು ಮಾಡಿದಾರಲ್ಲ ಮ್ಯಾಮ್, ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಡಿ ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ನಮ್ಮದು ಒಂದು ಅನಿಸಿಕೆ ಹೇಳ್ತಾ ಇದ್ದೀವಿ, ಪರಮೇಶ್ವರ್ ಅವರು ಕೊಟ್ಟಿದ್ರೆ ಚೆನ್ನಾಗಿರೋದು. ಡಿ ಕೆ ಅವರು ಓಕೆ ಎಲ್ಲ ಮಾಡಿದ್ದಾರೆ, ಕನಕಪುರ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಪಾಪ ಅವರು ಕಷ್ಟ ಬಿದ್ದಿದ್ದಾರೆ, ಅವ್ರಿಗೂ ಒಂದು ಸಿಗ್ತಾ ಇದೆ ಅನ್ನೋದು ಒಂದು ಇದೆ. ನಮಗೂ ಸಂತೋಷ ಇದೆ. ನಾವು ಆ ಕಡೆ ಸೈಡವರೇ, ರಾಮನಗರ ಕಡೆಯವರೇ. ಒಂದು ಪರಮೇಶ್ವರ್ ಅವ್ರಿಗೊಂದು ಅವಕಾಶ ಕೊಡಬೇಕಿತ್ತು. ನೋಡೋಣ ನೆಕ್ಸ್ಟು ಬಂದಾಗ ಏನಾದರೂ ಕೊಡ್ತಾರೋ ಏನೋ. ನೋಡಿದ್ರೆ ಅನ್ಸುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು. ಏನ್ ಅನಿಸ್ತು ಈ ವಿಚಾರ? ಯಾಕಂದ್ರೆ ಅವತ್ತಿಂದ ರಾಜ್ಯ ಅಲ್ಲ, ಹಾಗೆ ಎಲ್ಲರಿಗೂ ಅವಕಾಶ ಇರಬೇಕಲ್ವ, ಒಬ್ಬರಿಗೆ ಇರೋದಂತ ಅಲ್ವಾ, ಎಲ್ಲರಿಗೂ ಅವಕಾಶ ಇರಬೇಕು. ಇವರು ಮುಂದೆ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಪಕ್ಷದಲ್ಲಿ ಬೇರೆ ಕಡೆ ಎಲ್ಲೂ ಹೋಗದೆ ಒಂದೇ ಪಕ್ಷದಲ್ಲಿದ್ದಾರೆ ಅಲ್ವಾ. ಒಳ್ಳೇದೇ, ಅವ್ರಿಗೂ ಕೊಟ್ರೇನೆ ತೊಂದರೆ ಇಲ್ಲ. ನಡ್ಸ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಹಾಂ, ಇನ್ನು ಯಾವ ಥರ ಬದಲಾವಣೆ ಮಾಡ್ಬೋದು ಮ್ಯಾಮ್ ಬಂದ್ರೆ? ಸ್ವಲ್ಪ ನಮ್ಮ ಎಲ್ಲ ಇಂಪ್ರೂವ್ ಆಗುತ್ತೆ ಅನಿಸುತ್ತೆ. ಇನ್ನು ರಾಮನಗರ ಎಲ್ಲ, ಕನಕಪುರ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಆಲ್ರೆಡಿ. ಇನ್ನೂ ಇಂಪ್ರೂವ್ ಮಾಡ್ಬೋದು, ನೋಡೋಣ. ಆಸ್ಪತ್ರೆಗಳೆಲ್ಲ ಬ್ಯಾಲೆನ್ಸ್ ಇದೆ ಅಲ್ಲ, ರಾಜೀವ್ ಗಾಂಧಿ ಹಾಸ್ಪಿಟ್ಲು ಎಲ್ಲ ಮುಂದೆ ಇಂಪ್ರೂವ್ ಆಗ್ಬೋದು. ಇನ್ನು ಬಿಡದಿಲಿ ಬಿಡದಿ ಸಿಟಿ ಏನು ಮಾಡಬೇಕು ಅಂತಿದ್ದಾರೆ. ಎಲ್ಲ ಅಲ್ಲೂ ಮೆಟ್ರೋ ಬರಬೇಕು ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ಗಂಟ ಬಂದರೆ ಜನಗಳಿಗೆ ಈ ಬೆಂಗಳೂರು ಡೈಲಿ ಬರೋರ್ಗೆ ತುಂಬ ಅನುಕೂಲ ಆಗುತ್ತೆ. ಇದೆಯಲ್ಲ ಮ್ಯಾಮ್, ರೈತರು ವಿರೋಧ ಇದೆ. ವಿರೋಧ ಇದೆ ಅಂದರೆ ರೈತರಿಗೂ ಅವ್ರಿಗೆ ತಕ್ಕಂಗೆ ಇದು ಮಾಡಿದ್ರೆ ಅವ್ರಿಗೂ ಅನುಕೂಲ ಅಲ್ವಾ. ಅವರು ಬೆಳೆದಿರ್ತಾರಲ್ವ, ಮೊದಲಿಂದ ಜಮೀನು ಅವರ ವಂಶ ಪಾರಂಪರ್ಯಾಗಿರ್ತೈತೆ. ಅವ್ರಿಗೆ ಅದ್ರ ತಕ್ಕಂಗೆ ಅಮೌಂಟ್ ಕೊಟ್ಟರೆ ಒಳ್ಳೇದಲ್ವಾ. ಕಿತ್ಕೊಂಡು ಇವರು ಹೌದು, ಅವಶ್ಯಕತೆ ಇದೆಯಾ? ಈ ಅವಶ್ಯಕತೆ ಇಲ್ಲ. ಆದರೆ ಈಗ ನಮಗೆ ಏನಾದರೂ ಒಂದು ಬೇಕು ಅಂದ್ರೆ ಕಳ್ಕೋಬೇಕಲ್ವ. ನಾವು ರೈತ ವಿರೋಧಾಗಿ ಮಾತಾಡ್ತಾ ಇಲ್ಲ. ಈಗ ಒಳ್ಳೆ ಸಿಟಿ ಆಗಬೇಕು ಅಂದರೆ ಜನಗಳಿಗೆ ಅನುಕೂಲ ಆಗಬೇಕು ಅಂದರೆ ಮಾಡಬೇಕು. ಆದರೆ ರೈತರಿಗೆ ಅದ್ರ ತಕ್ಕಂಗೆ ಕೊಡಬೇಕು ಅಂತ. ಇಲ್ಲ ಡಿ ಕೆ ಶಿ ಆಗ್ಬೋದು, ಇಲ್ಲ ಪರಮೇಶ್ವರ್ ಇರ್ಬೋದು, ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು. ಅವ್ರ ಮೂರಲ್ಲಿ ತೀವ್ರ ಪೈಪೋಟಿ ಐತೆ ಮೇಡಮ್. ಈ ಮೂರು ಜನದಲ್ಲಿ ಯಾರು ಬಂದ್ರೆ ನಿಮಗೆ ಖುಷಿ ಆಗ್ಬೇಕು? ಖುಷಿ ಬಂದರೆ ಸತೀಶ್ ಜಾರಕಿಹೊಳಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಯಾಕೆ ಸರ್ ಇಷ್ಟೊಂದು ಕಷ್ಟಪಟ್ಟು ಕಾಂಗ್ರೆಸ್ನ ಒಂದು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾರೆ ಡಿ ಕೆ ಶಿ ಅವರು, ಅವ್ರನ್ನ ಬಿಟ್ಬಿಟ್ಟು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳ್ತಾ ಇದ್ದೀರಾ? ಮೇಡಮ್ ಅವರು ರಾಜಕೀಯ ಚಾಣಕ್ಯ ಅಂತ ಕರೀತಾರೆ ಮೇಡಮ್ ಅವ್ರನ್ನ. ಯಾರನ್ನ ಸರ್? ಯಾರನ್ನ? ಸತೀಶ್ ಜಾರಕಿಹೊಳಿ ಅವ್ರನ್ನ. ತುಂಬ ಸೈಲೆಂಟ್ ಪರ್ಸನ್ನು, ಒಳ್ಳೆ ಅಭಿವೃದ್ಧಿನೂ ಮಾಡ್ತಾರೆ ಅಂತ ಬೆಸ್ಟ್ ಆಯ್ಕೆ. ನೀವು ಯಾವ ಊರವ್ರು ಸರ್? ಮೇಡಮ್ ನಮ್ಮದು ಮೈಸೂರು. ಮತ್ತೆ ಅವರು ಇರೋದಲ್ಲಿ ನಿಮ್ಗೆ ಹೆಂಗೆ ಅಭಿಮಾನ? ಮೇಡಮ್ ಅಭಿಮಾನ, ಒಳ್ಳೆ ಸ್ಪೀಚ್ ನೋಡಿದ್ದೀನಿ ಅವ್ರದ್ದು, ಒಳ್ಳೆ ಇಂಟೆಲಿಜೆಂಟು, ಚೆನ್ನಾಗೈತೆ ಅಂತ ಇದು ಮಾಡ್ತೀನಿ ಸರ್. ಇಂಡೈರೆಕ್ಟ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಇವ್ರಿಗೆ ಏನಾದ್ರೂ ವಿರುದ್ಧವಾಗಿ ಡಿ ಕೆ ಸಿದ್ದರಾಮಯ್ಯ ವಿರುದ್ಧವಾಗಿ ಸಹಿ ಹಾಕೊಟ್ರ ಏನು ಮಾಡೋದು? ಏನು ಇಲ್ಲ ಮೇಡಮ್, ವಿರೋಧಾಗಿ ಏನು ಹಾಕೊಟ್ಟಿಲ್ಲ ಮೇಡಮ್. ಅವರು ಸಿದ್ದರಾಮಯ್ಯ ಅವ್ರ ಪರವಾಗೇ ಇರೋದು ಸತೀಶ್ ಜಾರಕಿಹೊಳಿ ಅವರು. ಇಲ್ಲ ಸರ್, ಬಂದಿರೋ ವಿಚಾರ ಪ್ರಕಾರ ಇವರೇ ವಿರುದ್ಧವಾಗಿರೋದು ಅಂತ ಬರ್ತಾ ಇದೆ. ಅವ್ರದ್ದೇನಾದ್ರೂ ಪಿತೂರಿ ಇದೆಯಾ ಮುಖ್ಯಮಂತ್ರಿ ಆಗ್ಬೇಕು? ಇಲ್ಲ ಮೇಡಮ್, ಅವ್ರದ್ದೇನು ಪಿತೂರಿ ಏನೂ ಇಲ್ಲ ಮೇಡಮ್. ಈಗ ಡಿ ಕೆ ಶಿ ಆದ್ರೆ ಯಾವ ಮಟ್ಟದಲ್ಲಿ ರಾಜ್ಯ ನಡೆಸ್ಕೊಂಡು ಹೋಗ್ತಾರೆ ಮೇಡಮ್? ಡಿ ಕೆ ಶಿವಕುಮಾರ್ ಅವರು ಆದರೆ ರಾಜ್ಯ ಯಾವ ರೀತಿ ಅಂತ ದಿವಾಳಿ ಬಂದ್ಬಿಡ್ತದೆ ಮೇಡಮ್. ಈಗಲೇ ದಿವಾಳಿ ಒಂದೈತೆ, ಇನ್ನು ತುಂಬ ದಿವಾಳಿ ಆಗೋಯ್ತದೆ ಮೇಡಮ್. ಯಾಕೆ ಸರ್ ದಿವಾಳಿ ಅಂತೀರಾ? ಮೇಡಮ್ ಇನ್ನೇನು ಮೇಡಮ್, ಯಾವುದೇ ಅಭಿವೃದ್ಧಿ ಅನುದಾನಗಳು ಬರ್ತಾ ಇಲ್ವಲ್ಲ ಮೇಡಮ್, ಅದಕ್ಕೋಸ್ಕರ ದಿವಾಳಿ ಆಗೋಯ್ತದೆ ಬರ್ಲಿ ಬಿಡಿ ಸರ್, ಅವರು ಒಂದು ಚಾನ್ಸ್ ಕೊಟ್ಟು ಮೇಡಮ್. ಬರಲಿ ಅಂತ ಅಂದರೆ ನೋಡ್ಬೇಕು, ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಥರ ಮೇಡಮ್. ಡಿ ಕೆ ಶಿ ಅವರು ಹೈಕಮಾಂಡು ಏನು ಹೇಳುತ್ತೆ ಅದ್ರ ಬದ್ಧ ಆಗಿ ಇರ್ತಾರೆ ಮೇಡಮ್. ಈಗ ಸತೀಶ್ ಜಾರಕಿಹೊಳಿ ಬಂತಂತಂದ್ರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ? ಹೌದು ಮೇಡಮ್, ನಡ್ಸ್ಕೋಗುತ್ತೆ ಅಂತ ಯಾವುದೇ ರೀತಿ ಕುಂದುಕೊರತೆ ಇಲ್ಲ ಅನ್ಕೊಂಡು ಹೇಳ್ತೀವಿ ಮೇಡಮ್. ಸರ್ ಸಿದ್ದರಾಮಯ್ಯ ಬೇರೆ ಸಾಲ ಮಾಡ್ಬಿಟ್ಟವ್ರಲ್ಲ, ಸಿದ್ದರಾಮಯ್ಯ ಅವರು ಮೇಂಟೈನ್ ಮಾಡ್ಕೋತಾರೆ ಮೇಡಮ್. ದೊಡ್ಡ ಮಟ್ಟದಲ್ಲಿ ಸಾಲ ಮಾಡ್ಬಿಟ್ಟವ್ರು, ಹೆಂಗ್ ನಿಭಾಯಿಸ್ತಾರೆ ರಾಜ್ಯ? ಬಾಯ್ ಸರ್, ಈಗ ರಾಜ್ಯನೇ ದಿವಾಳಿ ಒಂದೈತೆ ಮೇಡಮ್. ಇವಾಗಲೇ ಸ್ವಲ್ಪ ದಿವಾಳಿ ಒಂದೈತೆ, ಇನ್ನೂ ದಿವಾಳಿ ಇದು ಏನೋ ಮಹಿಳೆಯರಿಗೆ ಉಚಿತ ಕೊಡುಗೆ ಒಂದು ಸ್ವಲ್ಪ ನಿಲ್ಲಿಸಿದ್ರೆ ಒಂದು ಸ್ವಲ್ಪ ರಾಜ್ಯದ ಅಭಿವೃದ್ಧಿ ಹೊಂದ್ಬೋದು ಅಂತ ಹೇಳ್ತೀನಿ ಮೇಡಮ್.